ಈ ಕುಟುಂಬಕ್ಕೆ ಸುಮಾರು 25 ವರ್ಷಗಳ ಬಾಂಧವ್ಯ. ನನಗೆ ತಮ್ಮ ಅಣ್ಣನವರಾದಂಥ RS ಪಾಟೀಲ್ ಅವರು ಲೋಕಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದೀವಿ. ಒಟ್ಟಿಗೆ ಎಲ್ಲ ವಿಷಯಗಳು ಕೂಡ ಆಗಿಂದಾಗ ಸೇರಿ ಚರ್ಚೆ ಮಾಡ್ತಾ ಇದ್ದೀವಿ. ಜೊತೆಗೆ ರಾಜಕೀಯವಾಗಿ ಕೂಡ ನನಗೆ ಸಂಪೂರ್ಣವಾಗಿ ಪಾರ್ಲಿಮೆಂಟಲ್ಲಿ ಎಲ್ಲ ವಿಷಯಗಳು ಚರ್ಚೆ ಮಾಡುವಾಗ ಅಥವಾ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗಬೇಕಾಗಿರುವಾಗ ನನಗೇನಾದರೂ ಹೆಚ್ಚಿನ ಜವಾಬ್ದಾರಿ ಬೇಕು ಅಂತ ಕೇಳಿದಂಥ ಕಾಲದಲ್ಲಿ RS ಪಾಟೀಲ್ರವರು ಹಿರಿಯರಾಗಿ ಅವರೇ ನಾಯಕತ್ವವನ್ನು ವಹಿಸಿ ನಮ್ಮ ವರಿಷ್ಠರಾದಂಥ ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡೋದು, ನನಗೆ ಬೆಂಬಲ ವ್ಯಕ್ತಪಡಿಸೋದು. ಮುನಿಯಪ್ಪನವರು ವಕೀಲರಾಗಿದ್ದರು, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ಮಾಡಿದ್ದನ್ನು ನಾನು ಜ್ಞಾಪಕ ಮಾಡಿಕೊಳ್ಳದಿದ್ರೆ ತಪ್ಪಾಗ್ತದೆ. ಇನ್ನೊಂದು ಘಟನೆ, ಸುಮಾರು 10 ವರ್ಷ ಪಾರ್ಲಿಮೆಂಟ್ ಸದಸ್ಯನಾಗಿದ್ದರೂ ನಾನು ಸೈಟ್ ತಗೊಂಡಿಲ್ಲ. ವಕೀಲರಾಗಿ ಕೆಲಸ ಮಾಡ್ತಿದ್ದೆ ಬೆಂಗಳೂರಲ್ಲಿ, ಬಾಡಿಗೆ ಮನೆಯಲ್ಲಿದ್ದೆ. ಆಗ JH ಪಾಟೀಲರು ಮುಖ್ಯಮಂತ್ರಿ ಇದ್ದರು. ನಮ್ಮ ಇಲ್ಲೇ ಕೂತಿದ್ದಾರೆ ನಿಮ್ಮ ಹಿರಿಯರು BS ಪಾಟೀಲ್ ಸಾಹೇಬರು, ಅವರ ಮುಖ್ಯ ಕಾರ್ಯದರ್ಶಿಗಳಿದ್ರು, ಮುಖ್ಯ ಕಾರ್ಯದರ್ಶಿಗಳು ಇದ್ದರು. ಇವ್ರನ್ನ ಮಾತಾಡಿ ಅಂತ ಹೇಳಿದೆ. JH ಪಾಟೀಲ್ರು ಮುಖ್ಯಮಂತ್ರಿಗಳು ಹೋಗಿ BS ಪಾಟೀಲ್ರವ್ರನ್ನ ಮಾತಾಡಿ ಅಂತ ಹೇಳಿದರು. ನಾನು ಹೋಗಿ ಸುಮಾರು 10 ವರ್ಷ ಏನಪ್ಪ ನೀನು ಅರ್ಜಿನೇ ಹಾಕಿಲ್ಲ, ಇಲ್ಲ ಬಾಡಿಗೆ ಮನೆ ಇತ್ತು, ಡೆಲ್ಲಿಗೆ ಹೋಗೋದು ಬರೋದ್ರಲ್ಲಿ ಹೆಸರು ಹೋಗ್ತಿತ್ತು. ಆಮೇಲೆ ಯಾರು ನಮ್ಮ ಸ್ನೇಹಿತರು ಹೇಳಿದರು, ಹೋಗಿ JH ಪಾಟೀಲ್ರು ಭಾಳ ಉದಾರಿಗಳು, ಅವ್ರು ಕೇಳಿದರೆ ನಿಮ್ಗೆ ಸೈಟ್ ಮಾಡಿಕೊಡ್ತಾರೆ ಅಂತ ಹೇಳಿದರು. BS ಪಾಟೀಲ್ರ ಹತ್ರ ಬಂದರೆ ಅವರೊಂದು ದೊಡ್ಡ ಸೈಟೇ ಮಾಡಿಕೊಟ್ರು ನನಗೆ. ಇವರೇ ಎಲ್ಲ ಹುಡುಕಿಸಿ, 1 ವಾರದಲ್ಲೇ ಸೈಟನ್ನು ಹುಡುಕಿಸಿ ಅವರೇ ಎಲ್ಲ ಅರ್ಜಿ ತೆಗೆದುಕೊಂಡು JH ಪಾಟೀಲ್ರ ಹತ್ರ ತಗೊಂಡೋಗಿ ನನ್ನ ಕುಂತಿರಿಸಿ ಮಂಜೂರು ಮಾಡಿದರು. ಇಂಥ ಒಂದು ನಿಕಟ ಸಂಪರ್ಕ ಇವತ್ತು ಕೂಡ ಅದರಿಂದ ಎಷ್ಟೋ ಪ್ರಯೋಜನ ಆಗಿದೆ. ಜೊತೆಗೆ ನಾನು ಕೂಡ ಪಾರ್ಲಿಮೆಂಟಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೊದಲನೇ ಹಂತ ಕಾಂಗ್ರೆಸ್ ಪಕ್ಷ 14ರ ಮೇಲೆ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡಂಥ ಕಾಲದಲ್ಲಿ ನಾನು ಸೀನಿಯಾರಿಟಿಗೆ ಪ್ಯಾನಲ್ ಆಫ್ ಚೇರ್ಮನ್ ಕೆಲಸ ಕೊಟ್ಟಿದ್ದೆ. ನನಗೆ ಅಲ್ಲಿ ಸೀನಿಯರ್ ಮೆಂಬರ್ಸು ಪ್ಯಾನಲ್ ಆಫ್ ಚೇರ್ಮನ್ಸ್ ಆಗಿ ಲೋಕಸಭಾದಲ್ಲಿ ಕೆಲಸ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ. ಇದು ಜವಾಬ್ದಾರಿ ಕೆಲಸ. ನಿಷ್ಪಕ್ಷಪಾತವಾಗಿದ್ದರೆ ಆ ಸ್ಥಾನಕ್ಕೆ ಬಹಳ ಗೌರವ ಜಾಸ್ತಿ ಆಗ್ತದೆ. ಪಕ್ಷ ನಿಮ್ಮನ್ನು ಆಯ್ಕೆ ಮಾಡಿರೋ ಪಕ್ಷ ಎಷ್ಟೇ ಪ್ರೀತಿ ಇದ್ರೂ ಕೂಡ ಸರ್ಕಾರ ನಡೆಸೋ ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡಬಾರ್ದು. ವಿರೋಧ ಪಕ್ಷ ಮಾತಾಡಬೇಕು, ಅವರು ಹೇಳಿದಂಥದ್ರಲ್ಲಿ ಒಳ್ಳೇದು ಏನೇನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಆಗ ಸರ್ಕಾರ ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ವಿರೋಧ ಪಕ್ಷ ಅವರು ಹೋರಾಟ ಅಥವಾ ಅವರು ಮಾತಾಡುವಂಥ ಮಾತುಗಳು ನಾವೆಲ್ಲ ಬಹಳ ಆಲಿಸಬೇಕು, ತಿಳ್ಕೊಬೇಕು. ಮಂತ್ರಿಗಳೆಲ್ಲ ಅದನ್ನ ವಿಚಾರ ತಿಳ್ಕೊಂಡು ಸರಿತಿದ್ದುಕೊಂಡು ಮಾಡಿದ್ರೆ ನಾಡಿಗೂ ಒಳ್ಳೆಯದಾಗ್ತದೆ, ಸರ್ಕಾರಕ್ಕೂ ಹೆಸರು ಬರ್ತದೆ. ಒಂದು ವಿಷಯದಲ್ಲಿ ಇವತ್ತು ಅವ್ರಿಗೂ ಬಹಳ ನಿಮ್ಮ ಆಯ್ಕೆಗೆ ಅವರು ಧ್ವನಿಗೂಡಿಸಿ ಜೊತೆಯಲ್ಲಿದ್ದಿದ್ರೆ ಅವರ ಪಕ್ಷಕ್ಕೂ ಅವ್ರಿಗೆ ಬಹಳ ಗೌರವ ಬರ್ತಾಯಿತ್ತು. ಯಾವುದೇ ಒಂದು ಆಯ್ಕೆ ಮಾಡುವಂಥ ಕಾಲದಲ್ಲಿ ಈಗ ನೀವು ಯಡಿಯೂರಪ್ಪನವ್ರನ್ನ ಆಯ್ಕೆ ಮಾಡಿದಾಗಲಿ, ನಮ್ಮ ಜಗದೀಶ್ ಶೆಟ್ಟರ್ನ ಆಯ್ಕೆ ಮಾಡೋವಾಗಲಿ, ಬೊಮ್ಮಾಯಿ ಸಾಹೇಬ್ರನ್ನ ಆಯ್ಕೆ ಮಾಡೋವಾಗಲಿ ಒಂದು ಹೈಕಮಾಂಡ್ ಇರ್ತದೆ. ಆ ಹೈಕಮಾಂಡ್ ತೀರ್ಮಾನ ಕೊಡ್ತದೆ. ಕಾಗೇರಿ ಸಾಹೇಬ್ರನ್ನ ಆಯ್ಕೆ ಮಾಡೋವಾಗಲಿ ನಿಮಗೊಂದು ಕೇವಲ ರೈಟಿಂಗಲ್ಲಿ ಹೇಳಿದ್ದಾರೆ ಹೈಕಮಾಂಡ್ ಅಂತ ಹೇಳಿದ್ದು ಮಾತ್ರಕ್ಕೆ ಆ ನೆಪ ನಿಮಗೆ ಹೆಚ್ಚಿನ ಭೂಷಣ ಕೊಡಲಿಲ್ಲ. ಈ ಸ್ಥಾನಕ್ಕೆ ನೀವು ಕ್ಯಾಂಡಿಡೇಟ್ ಹಾಕಲಿಲ್ಲ. ಕ್ಯಾಂಡಿಡೇಟ್ ಹಾಕೋದು ಒಂದು ಅರ್ಥ ಆಯ್ತು. ಕ್ಯಾಂಡಿಡೇಟ್ ನೀವು ಅಭ್ಯರ್ಥಿನ ಹಾಕಲಿಲ್ವೋ, ನೀವು ಧ್ವನಿಗೂಡಿಸಿದ್ದಿದ್ರೆ ಇನ್ನಷ್ಟು ಆ ಸೀಟಿಗೆ ಆ ಸ್ಥಾನಕ್ಕೆ ಶಕ್ತಿಯನ್ನು ತುಂಬಿದಂತಾಗ್ತಿತ್ತು. ಆದರೂ ಒಂದು ಪಕ್ಷ, ವಿರೋಧ ಪಕ್ಷ ಇಂತಹ ಸಂದರ್ಭದಲ್ಲಿ ಈ ರೀತಿ ಒಗ್ಗಟ್ಟಾಗಿ ಆ ಸ್ಥಾನಕ್ಕೆ ಗೌರವ ಕೊಡ್ತಾರೆ ಅಂತಂದಿದ್ರೆ
ನಿಮ್ಮ ಪಕ್ಷದ ನಿಮ್ಮ ಕೀರ್ತಿ ಕೂಡ ಜಾಸ್ತಿ ಆಗ್ತಿದ್ದು ಅಂತ ನನ್ನ ಭಾವನೆಯನ್ನು ನನ್ನದೇ ಆದಂಥ ಒಂದು ಅನುಭವದಲ್ಲಿ, ಯಾಕಂದರೆ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿದಾಗ ನಾನು ಸಾಕಷ್ಟು ಸಾರಿ ವಿರೋಧ ಪಕ್ಷದವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೆ. ಯಾಕಂದರೆ ನಮಗೆ ತಿಳ್ಕೊಳ್ಬೇಕಾಗ್ತದೆ ವಿಷಯ. ನಾನು ದೇವೇಗೌಡರು ಕೂಡ ನಾನು ಪ್ಯಾನಲ್ ಆಫ್ ಚೇರ್ಮನ್ ಇದ್ದಾಗ ಲೋಕಸಭೆಯಲ್ಲಿ ಸ್ಪೀಕರ್ ಸ್ಥಾನದಲ್ಲಿದ್ದಾಗ ಮಾತಾಡೋಕ್ಕೆ ಅತಿವೃಷ್ಟಿ ವಿಷಯದಲ್ಲಿ ಮಾತಾಡೋಂಥ ಸಂದರ್ಭ ಬಂದಾಗ ಸುಮಾರು ಅರ್ಧ ಗಂಟೆ ಮಾತಾಡಿದ್ರು. ಆ ಸಂದರ್ಭ ವಿಷಯಗಳನ್ನು ನಮಗೂ ಅರ್ಥ ಮಾಡಬೇಕು, ಸದನಕ್ಕೂ ಅರ್ಥ ಆಗಬೇಕು. ಕೆಲವು ಎರಡು ಥರ ಭಾಷಣಗಳಿದೆ. ಒಂದು ವ್ಯಾಲಿಡ್ ಆಗಿರ್ತದೆ, ಅವಶ್ಯಕತೆ ಇದೆ, ಸದನದ ಸಭೆಯ ಬಹಳ ಮುಖ್ಯ, ಪ್ರತಿ ಗಂಟೆ ಪ್ರತಿ ನಿಮಿಷಕ್ಕೂ ಕೂಡ ವ್ಯಾಲ್ಯೂ ಇದೆ, ಅದಕ್ಕೆ ಹಣ ಖರ್ಚಾಗ್ತದೆ. ನಾವು ಮಾತಾಡೋ ಪ್ರತಿ ಮಾತು ಕೂಡ ಅದು ವ್ಯಾಲಿಡ್ ಪಾಯಿಂಟ್ ಆಗಿರಬೇಕು, ಸರ್ಕಾರಕ್ಕೆ ಮನವರಿಕೆ ಮಾಡುವಂಥದ್ದಾಗಬೇಕು, ಸದನಕ್ಕೆ ಅದರ ಅರ್ಥ ಆಗುವಂಥದ್ದು ಇರಬೇಕು. ಭಾಷಣ ಮಾಡೋಕ್ಕೆ ಅವಕಾಶ ಸಿಗ್ತದೆ ಅಂತ ನಾವು ಜಾಸ್ತಿ ಮಾತಾಡೋದಾದರೆ ಅದು ಅರ್ಥ ಇರೋದಿಲ್ಲ. ಮಾತಾಡಿದ ಪ್ರತಿ ಮಾತುಗೂ ಅರ್ಥ ಇರಬೇಕು, ವ್ಯಾಲಿಡ್ ಇರಬೇಕು, ಸರ್ಕಾರಕ್ಕೆ ಅದು ಒಂದು ಪಾಠ ಹೇಳ್ದಂಗೆ ಇರಬೇಕು. ಆ ರೀತಿ ಮಾಡಬೇಕಾಗ್ತದೆ. ತಾವು ಅತ್ಯಂತ ಹಿರಿಯರಿದ್ದೀರಿ, ಆದರೂ ನನಗಿನ್ನ ಒಂದು ತಿಂಗಳು, ನಾನು ನಿಮಗಿನ್ನ ಒಂದು ತಿಂಗಳು ಹಿರಿಯನಿದ್ದೀನಿ. 1948 ಮಾರ್ಚ್, ನೀವು 1948 ಏಪ್ರಿಲ್, ಒಂದು ವರ್ಷ. ಆದರೂ ಕೂಡ ಆ ಸ್ಥಾನ ದೊಡ್ಡದು. ತಾವು ಹಿರಿಯ ಸ್ಥಾನದಲ್ಲಿ ಕುಂತಿದ್ದೀರಿ, ತಮಗೆ ನಾವು ಗೌರವ ಕೊಡಲೇಬೇಕು. ಒಟ್ಟಾರೆ ನಾನು ಇಷ್ಟೇ ಹೇಳ್ತೀನಿ, ನಾನು ಹೆಚ್ಚಿನ ಟೈಮ್ ತಗೊಳ್ಳೋದಿಲ್ಲ. ಸಮಯ, ಪಾರ್ಲಿಮೆಂಟ್ ಸಮಯವನ್ನು ನೀವು ಯೋಚನೆ ಮಾಡ್ಕೊ. 11 ಗಂಟೆಗೆ ಪಾರ್ಲಿಮೆಂಟ್ ಶುರುವಾಗ್ತದೆ ಅಂದರೆ 1 ನಿಮಿಷ ಕೂಡ ತಡ ಆಗೋದಿಲ್ಲ. ಇದರಲ್ಲಿ ಸ್ವಲ್ಪ ನಾನು ಖಾದರ್ ಸಾಹೇಬ್ರಿಗೂ ಹೇಳಿದ್ದೆ, ಸರ್ಕಾರದ ಸಮಯವನ್ನು, ಈ ಸದನದ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಹೇಗೆ ಮಾಡಬಾರ್ದು ಅಂದರೆ, ನೀವು 1 ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬೆಲ್ ಹೊಡೆದ್ರೂ ಕೋರಮ್ ಇರಲ್ಲ ಅಂದರೆ ಶಿಸ್ತಿಲ್ಲ ಅಂತ ಆಗೋಯ್ತು. ನಮ್ಮ ಸದಸ್ಯರಲ್ಲಿ ನಾವೆಲ್ಲ ಕೂಡ ಒಬ್ಬರನ್ನೊಬ್ಬರು ನಾವೇ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಆಯ್ಕೆಯಾಗಿ ಬಂದಿರೋರು, ನಮಗೆಲ್ಲ ಗೊತ್ತಿದೆ, ನಮ್ಗೆ ಯಾರು ಹೇಳಬೇಕಾಗಿಲ್ಲ. ಸದನದ ಸಮಯಕ್ಕೆ ಬೆಲೆ ಇದೆ, ಹಣಕ್ಕಿಂತ ಹೆಚ್ಚು ಬೆಲೆ ಇದೆ ಅಂತ ಅರ್ಥ ಮಾಡ್ಕೊ. ಕ್ವಶನ್ ಅವ್ರು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, 12 ಗಂಟೆ ಮೇಲೆ 1 ನಿಮಿಷ ಕೂಡ ಅವಕಾಶ ಕೊಡ್ತಾ ಇಲ್ಲ, 1 ಅವರ್. 12 ಗಂಟೆ ಮೇಲೆ ಮಾತಾಡೋದು, ಅರ್ಧ ಪ್ರಶ್ನೆ ಹೇಳಿದರೆ ಮಿಕ್ಕಿದ್ದನ್ನ ರಿಟರ್ನ್ ರಿಪ್ಲೈ ಕೊಡಿ ಅಂತ ಹೇಳಿಬಿಡ್ತಿದ್ವಿ. ಆ ಸದನದ ಸಮಯಕ್ಕೆ ಅಷ್ಟೊಂದು ಗೌರವ ಇದೆ. ಆದ್ದರಿಂದ ಸ್ವಲ್ಪ ತಾವು ವಿರೋಧ ಪಕ್ಷದವ್ರನ್ನ, ನಮ್ಮವ್ರನ್ನ ಬಿಸ್ನೆಸ್ ಅಡ್ವೈಸರಿ ಕಮಿಟಿನ ಕರೆಸಿ ಒಂದು ಟ್ರೈನಿಂಗ್ ಆಗಬೇಕು. ನಾನು ಈ ಸಾರಿ ಅಸೆಂಬ್ಲಿಯಲ್ಲಿ ನೋಡಿದಾಗ, ಪಾರ್ಲಿಮೆಂಟಲ್ಲಿ ಹೋಗಿ ನೋಡಿದಾಗ, ಇಲ್ಲಿಗೆ ಬಹಳ ಅಷ್ಟು ಅಂತರ ಇದೆ ಅಂದರೆ 15 ನಿಮಿಷ 20 ನಿಮಿಷ ಇದು ಗ್ರಾಂಟೆಡ್. 15 ನಿಮಿಷ ಬೆಲ್ ಹೊಡೆದ ಮೇಲೆ ಹೋದ್ರೂ ಪರವಾಗಿಲ್ಲ ಅನ್ನೋ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ನಮಗೆಲ್ಲ. ಅದಾಗಬಾರ್ದು. ಬೆಲ್ ಹೊಡಿತಾ ಇದ್ದಾರೆ ಅಂದರೆ 5 ನಿಮಿಷದಲ್ಲಿ ನಾವೆಲ್ಲ ಸೇರ್ಕೋಬೇಕು. ಆಮೇಲೆ ಎಲ್ಲರೂ ಬರಬೇಕೇನು, ನಾವು 10 ಗಂಟೆಗೆ ಸದನ ಇದೆ ಅಂದರೆ 9 ಗಂಟೆ 50 ನಿಮಿಷಕ್ಕೆ ಡಿಸಿಪ್ಲಿನ್ ಆಗಿ ನಾವು ಬಂದು ಕೊಡ್ಬೇಕು. ಈ ಕೋರ್ಟ್ನಾಗ ಕೋರ್ಟ್ನಲ್ಲಿ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಜಡ್ಜ್ ಕೂಗ್ತಾರೆ ಅಂದರೆ, ಜಡ್ಜು ಪೆನಾಲ್ಟಿ ಹಾಕ್ತಾರೆ ಕೋರ್ಟ್ಗೆ ಹೋಗ್ದಿರಂದ್ರೆ, ಅರ್ಧ ಗಂಟೆ ಮೊದಲೇ ಕುಂತಿದ್ದು ಕೂಗೋ ಒಳಗಡೆ ಹೋಗ್ತೀವಿ. ನಮಗೆ ನಾವು ಗೌರವ ಕೊಡ್ತಿದ್ರೆ, ನಾವು ಮಾಡಿರೋ ಕಾನೂನು ನಾವು ಗೌರವ ಕೊಡ್ತಿದ್ರೆ, ನಮ್ಮ ಸಮಯಕ್ಕೆ ನಾವು ಗೌರವ ಕೊಡ್ತಿದ್ರೆ, ನಾವು ದೇಶಕ್ಕೆ ಪಾಠ ಹೇಳೋರು, ಕಾನೂನು ಮಾಡೋರು ನಾವೇ ಸರಿ ಇಲ್ದಿದ್ರೆ ಬೇರೆಯವ್ರಿಗೆ ಏನಂತ ಹೇಳೋದು? 10 ಗಂಟೆಗೆ ಸದನ ಅಂದರೆ 10 ಗಂಟೆಗೆ ಇರಬೇಕು, 11 ಗಂಟೆಗೆ ಅಂದರೆ 11 ಗಂಟೆಗೆ ಇರಬೇಕು. ಇದನ್ನು ನಾವೆಲ್ಲರೂ ಕೂಡ, ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರ ಮುಖಾಂತರ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದೊಂದು ನಿರ್ಣಯ ಆಗಬೇಕು. ಇಲ್ಲಿಂದ ಆಚೆಗೆ ಬದಲಾವಣೆ ಆಗಬೇಕು. ನೀವು 10ಕ್ಕೆ ಕರಿತೀರೋ, 11 ಗಂಟೆಗೆ ಇರ್ತಾರೋ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ವಿರೋಧ ಪಕ್ಷದವರು ಇರ್ತಾರೆ, ಕುಂತು ಮಾತಾಡಿದ್ದು ಆದಮೇಲೆ ಕನಿಷ್ಠ 5 ನಿಮಿಷದಲ್ಲಿ ನಾವೆಲ್ಲ ಸೇರಿಕೊಂಡ್ರೆ ಸದನಕ್ಕೆ ಗೌರವ ಮತ್ತು ಮಾದರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕೆಲಸವನ್ನು ಅಧ್ಯಕ್ಷರು ಮಾಡ್ತೀರಿ. ಬಹುತೇಕ ಸುನೀಲ್ ಅವರು ಕೇಳಿದರೆ, ಅಶ್ವಥ್ ನಾರಾಯಣ ಅವರಿದ್ದಾರೆ, ಬೆಳೆದವರು ಎಲ್ಲ ಇದ್ದೀರಿ. ನಾನು ತಮ್ಮ ಕೂಡ ಮನವಿ ಮಾಡ್ತೀನಿ, ನಾವೆಲ್ಲ ಸೇರಿ ಒಂದು ಮೆಸೇಜ್, ಕೋರ್ಟ್ ಮಾತ್ರ ಓದ್ತೀವಿ ಪೆನಾಲ್ಟಿ ಆಗ್ತಾರಂತ, ನಾವೇ ಮಾಡಿರೋ ಕಾನೂನಿಗೆ ನಾವು ಗೌರವ ಕೊಡೋದಿಲ್ಲ, ನಾವು ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ, ನಾವು ದೇಶಕ್ಕೇನು ಬುದ್ಧಿ ಹೇಳೋಕ್ಕಾಗುತ್ತೆ, ಜನಕ್ಕೇನು ಬುದ್ಧಿ ಹೇಳೋಕ್ಕಾಗ್ತದೆ, ನಾವೇ ಸಮಯಕ್ಕೆ ಬರೋದಿಲ್ಲ ಅಂದಾಗ ಕಾನೂನು ಮಾಡೋರು ನಾವು, ಕಾನೂನು ಗೌರವ ಕೊಡ್ತಾ ಇರೋರು ನಾವು ಆಗಬಾರ್ದು ಅಂತೇಳಿ ಮನವಿ ಮಾಡ್ತಾ ನಮಗೂ ಹೇಳ್ತಾ ಇದ್ದೀನಿ, ನಿಮಗೆ ಅಂತ ಭಾವಿಸ್ಬೇಡಿ.
ನಾವೆಲ್ಲ ಒಟ್ಟಿಗೆ ಸೇರಿ ಸಮಯ ಹಣಕ್ಕಿಂತ ಹೆಚ್ಚಾಗಿದ್ದು ಅಂತ ಗೌರವವನ್ನು ಕೊಟ್ಟು ನಡ್ಕೊಳ್ಳೋಣ. ನಮಗೆ ಪಾಟೀಲ್ ಸಾಹೇಬರು ಬಂದಿದ್ದಾರೆ, ಅವರು ಹಿರಿಯರಿದ್ದಾರೆ, ಇವ್ರ ಮುಖಾಂತರ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣೋಣ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತೇಳಿ ತಮಗೆ ವಂದಿಸಿ ನನ್ನ ಮಾತನ್ನು. ಸನ್ಮಾನ್ಯ ಅಧ್ಯಕ್ಷರೇ,